ಮಾತಾಡ್ತೀನಿ ಕೇಶವ್ ಅವರು, ಚಲಪತಿ ಅವರು. ಈಗ ಈ ಒಬ್ಬ ವ್ಯಕ್ತಿ ಬರ್ತಾನೆ, ನಾನು 100 ಹೆಣ ಹೂತುಬಿಟ್ಟಿದ್ದೀನಿ, 1000 ಹೂತುಬಿಟ್ಟಿದ್ದೀನಿ, ಅವನೇನೋ ಹೇಳ್ತಾನೆ. ಸಪೋಸು ಸ್ಟೇಷನ್ಗೆ ಬಂದಾಗ ಸರ್ ಇಬ್ಬರನ್ನ ಹೂತಿದ್ದೀನಿ, ನಾನೇ ಸಾಯಿಸಿದ್ದೀನಿ, ಅಥವಾ ಯಾರೋ ಸಾಯಿಸಿದ್ರು, ಯಾರೋ ಹೂಳ್ತಾ ಇದ್ರು, ನಾನು ನೋಡಿದ್ದೀನಿ, ನನಗೆ ಹೂಳ ಕೇಳಿದ್ರು, ಭಯಪಡಿಸಿದ್ರು, ನಾನು ತೋರಿಸ್ತೀನಿ ಅಂತ ಬಂದಾಗ, ಈಗ ಈ ವ್ಯಕ್ತಿ 15-16 ಪಾಯಿಂಟ್ ಆಗಿದೆ, 6ನೇ ನಂಬರ್ ಪಾಯಿಂಟಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದೆ ಬಿಟ್ಟರೆ, ಆತ ಹೇಳಿದ ಕಾಲಘಟ್ಟದ ಇನ್ಯಾವುದೇ ಅಸ್ಥಿಪಂಜರಗಳನ್ನು ನಾವಿಲ್ಲಿ ಗಮನಿಸಿಲ್ಲ ಇಲ್ಲಿವರೆಗೂ. ಇವತ್ತು ಕೂಡ GPR ಟೆಕ್ನಾಲಜಿ ಕೂಡ ತಂದಾಯಿತು. ಮೋರೋವರ್ ಇವತ್ತಿನ ಒಂದು ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಯೂಶ್ವಲಾಗಿ ಪರದೆ ಕಟ್ಟಿಬಿಡೋರು, ಒಂದು ಗ್ರೀನ್ ಪರದೆ ಎಳೆದ್ಬಿಡೋರು ನಮ್ಮೆಲ್ಲರಿಗೂ, ಮೀಡಿಯಾದವರು ಬರಬಾರ್ದು, ಕ್ಯಾಮ್ರಾಗೂ ಸಿಗಬಾರ್ದು ಅಂಥೇಳಿ. ಬಟ್ ಇವತ್ತು ಹೇಗಿತ್ತು ಅಂದರೆ, ಜನನೂ ನೋಡ್ತಾ ಇದರಲ್ಲಿ, ಅಧಿಕಾರಿಗಳು ಇದ್ದರು, ಮಾಧ್ಯಮದ ಕ್ಯಾಮ್ರಾಗಳಿಗೂ ಕೂಡ 2 ಇಟ್ಯಾಚಿ ಬಂದು ಅಲ್ಲಿ ಚೆಕ್ ಮಾಡೋದು ನಮ್ಮೆಲ್ಲರ ಕಣ್ಣಿಗೆ ಕಾಣಿಸ್ತಾ ಇತ್ತು. ಈಗ ಸಿಗುತ್ತೇನೋ ಆಗ ಸಿಗುತ್ತೇನೋ ಅಂತ ಬಂದರೆ, ಆಮೇಲೆ ಪ್ರಾಕ್ಟಿಕಲಿ ನಾವು ಮಾತಾಡಿದ್ರೆ ಯಾವುದೇ ವ್ಯಕ್ತಿ ಒಂದು ಅಸ್ಥಿಪಂಜರವನ್ನು 15 ಅಡಿ ಆಳಕ್ಕೆ ಹೂಳಲಾರ. 15 ಅಡಿ 20ನೇ ಅಡಿವರೆಗೂ ಅವನು ಅಗಿಯೋದು ಹೇಗೆ? ಇದು ವಿಷಯ ಆಯಿತು. ಇದು ಇಲ್ಲಿಗೆ ಎಂಡ್ ಅಂತನಾ ಇದು, ಅಥವಾ ಇಲ್ಲ ಇನ್ನೊಂದಷ್ಟು ಪಾಯಿಂಟ್ ತೋರಿಸ್ತೀನಿ ಅಂದರೆ ಮುಂದುವರಿಸ್ತೀರಾ ನೀವು ಅಂತ? ಒಂದು ಇಂಟರ್ವೆನ್ಷನ್ ಸರ್. ಓಕೆ, ಹಾಂ, ಒಂದು ಇಂಟರ್ವೆನ್ಷನ್ ಸರ್. ಹೇಳಿ ಕೇಶವ್ ಅವರು, ಹೇಳಿ. ಒಂದು ಇಂಟರ್ವೆನ್ಷನ್ ತಮ್ಮ ಇದಕ್ಕೆ ಒಂದು ಮಾಹಿತಿಗಾಗಿ, ಆ ಮಾಹಿತಿಗಾಗಿ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿ ಏನು ಹೇಳಿದ ಅಂತ ಹೇಳಿದ್ರೆ, ಇಲ್ಲಿ ಮೊನ್ನೆ 14ನೇ ಪಾಯಿಂಟ್ ತೋರಿಸಿದ್ರು, 16ನೇ ಪಾಯಿಂಟ್, ಸಾರಿ 16A ಅಂತ ಹೇಳಿ ಮಾಡಿದ್ರು, 16 ಅಂತ ಹೇಳಿ ಮಾಡಿದ್ರು. ಅಲ್ಲಿ ಏನು ಆಯ್ತು ಅಂತ ಹೇಳಿ, ಅಲ್ಲಿ ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ ಆ ವ್ಯಕ್ತಿ ಹೇಳಿದಲ್ಲಿ. ಅಲ್ಲಿ ಇನ್ನೊಬ್ರು ಅವನ ಹಿಂದುಗಡೆ ಇರುವವರು ಬಂದು ಹೇಳ್ತಾರೆ, ಅಲ್ಲಿ ಬೇಕಾದಷ್ಟು ಮಣ್ಣು ಹಾಕಿದ್ದಾರೆ, ಕಲ್ಲು ಹಾಕಿದ್ದಾರೆ, ಹಾಗಾಗಿ ಇನ್ನೂ ಅಡಿಯಲ್ಲಿದೆ ಅಂತ ಹೇಳುವಂತ ಮಾತನ್ನು ಅವ್ರು ಹೇಳಿದ್ರು. ಅಲ್ಲಿ ಕೂಡ ಒಂದು 8-10 ಫೀಟ್ ಹೋಗಿದೆ. ಇವತ್ತು ಏನು ಸ್ಥಳವನ್ನು ತೋರಿಸಿದ್ರು, ಅಲ್ಲಿ ಅವ್ರು ಏನು ಹೇಳ್ತಿದ್ರು ಅಂತ ಹೇಳಿದ್ರೆ, ಅಲ್ಲಿ ಡ್ಯಾಮ್ ನಿರ್ಮಾಣ ಆಗಿದೆ, ಅಲ್ಲಿ 15 ಅಡಿ 8 ಅಡಿಯಲ್ಲಿ ಹುಟ್ಟಿದೆ, ಒಂದು 10 ಅಡಿ ಮಣ್ಣು ಬಿದ್ದಿದೆ, ಒಂದು 5-6 ಅಡಿಯಲ್ಲಿ ಅಂತೇಳಿ. ಇವತ್ತು ನಿಜವಾಗಿ SIT ಅವರು ಅದನ್ನೇ ಮಾಡಿರುವಂಥದ್ದು, ಅವರು ಹೇಳಿರುವಂಥದ್ದು ಅದನ್ನೇ, ಅಂದ್ರೆ ಜನರಿಗೆ 15 ಅಡಿ ಮಣ್ಣು ಹಾಕಿದ್ದಾರೆ ಅಂತ ಹೇಳುತ್ತೆ. ಇದನ್ನು ಸ್ವಲ್ಪ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಿದ್ದೇನೆ. ಚಲಪತಿ ಸರ್, ಎಲ್ಲಿಗಿದೆ ಇದಕ್ಕೆ ಎಂಡ್ ಯಾವಾಗ, ಅಥವಾ ಕಂಟಿನ್ಯೂಟಿ ಹೇಗೆ ಇದು ಅಂತ ನೋಡಿ. ಇದರಲ್ಲಿ ಯಾವುದೋ ಒಂದು ಕುತಂತ್ರ ಅಥವಾ ಷಡ್ಯಂತ್ರ ಹಿಂದೆ, ಆ ವ್ಯಕ್ತಿಯ ಹಿಂದೆ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ನನ್ನ ಅನಿಸಿಕೆ. ಮೇ ಬಿ ತನಿಖೆ ಒಳಗೆ ವ್ಯತ್ಯಾಸ ಆಗ್ಬೋದು, ಅಥವಾ ಇನ್ನೇನಾದರೂ ಪತ್ತೆ ಮಾಡ್ಬೋದು, ಸತ್ಯತೆ ಅವರು ಪತ್ತೆ ಮಾಡ್ಬೋದು. ಒಂದು, ಈ ಎಂಟೈರ್ ಎಪಿಸೋಡ್ಗೆ ನಿಜವಾದ ಒಂದು ನ್ಯಾಯ ಸಿಗ್ತಾ ಇಲ್ಲ, ಅಷ್ಟು ನಾನು ಹೇಳಬಲ್ಲೆ. ಓಕೆ, ಒಂದು ದೂರುದಾರನಿಗೆ ಸಿಗ್ತಾ ಇಲ್ವಾ, ಇಲ್ಲ ಯಾರ ಮೇಲೆ ಆರೋಪಿಸಿದಾನೆ ಅವ್ರಿಗೆ ಸಿಗ್ತಾ ಇಲ್ವಾ? ಅಲ್ಲ, ಈ ಎಂಟೈರ್ ಎಪಿಸೋಡ್ಗೆ ಈ ವ್ಯಕ್ತಿ ಯಾರು, ನಾನು ಒಂದು ಮೂಳೆನ ಅಗದು ತಗೊಂಬರ್ತಾನೆ, ಇಟ್ ಈಸ್ ಎ ಗೌರ್ನಮೆಂಟ್ ಪ್ರಾಪರ್ಟಿ. ಒಂದು ಸಾರ್ತಿ ಮೂಳೆ ಇವಾಗ ನಾನೇ ಒಂದು ಡೆಡ್ ಬಾಡಿನ ಉಣಿದ್ರೆ ಮತ್ತೆ ಅದು ತೆಗಿಬೇಕಾದ್ರೆ ಪರ್ಮಿಷನ್ ತಗೊಂಡೇ ಉಣ್ಬೇಕು. ಇಟ್ ಶುಡ್ ಬಿ ಅಂಡರ್ ದ ಮ್ಯಾಜಿಸ್ಟ್ರೇಟ್, ಇಟ್ ಶುಡ್ ಬಿ ಡಗ್ ಇನ್ ಫ್ರಂಟ್ ಆಫ್ ದ ಮ್ಯಾಜಿಸ್ಟ್ರೇಟ್ ಓನ್ಲಿ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಂದೆನೇ ಅಗಿಬೇಕು. ಅವನು ಹೇಗೆ ತೆಗ್ದ ಅದಕ್ಕೆ ಒಂದು FIR ಹಾಕಬೇಕಾಯಿತು, ಅದರಲ್ಲಿ ಅರೆಸ್ಟ್ ಆಗಬೇಕಾಗಿತ್ತು, ಅದರಲ್ಲಿ ಕಸ್ಟಡಿ ತಗೋಬೇಕಾಯಿತು, ಅದರಲ್ಲಿ ಒಂದು ಸ್ಟೇಟ್ಮೆಂಟ್, ವಾಲಂಟಿಯರ್ ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು. ಅಂಡರ್ ದಟ್ ವಾಲಂಟಿಯರ್ ಸ್ಟೇಟ್ಮೆಂಟ್, ಅಂಡರ್ 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಅವನ್ನ ಮಾಜರ್ ಮಾಡಿ ತೆಗಿಬೇಕಾಗಿತ್ತು. ಒಂದು, ನಮ್ಮ ಕಾಲಘಟ್ಟಕ್ಕೆ ಇವತ್ತು ಎಲ್ಲ ಯಾವುದೇ ದೇಶಕ್ಕೆ ಹೋಗಲಿ ಅಥವಾ ಯಾವುದೇ ನಾಡಿಗೋಗಲಿ, ಕ್ರಿಮಿನಲ್ಸ್ ಇರೋದು ಜಸ್ಟ್ 0.5%. 100 ಜನ ಅಲ್ಲಿ ವಾಸ ಇದ್ದರೆ ಕ್ರಿಮಿನಲ್ಸ್ ಇರೋದು 0.5%, 50 ಪೈಸೆ ಅಷ್ಟೇ ಕ್ರಿಮಿನಲ್ಸ್ ಇರೋದು. ಆ 50% ಜನಕ್ಕೆ ನಾವು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಅವರನ್ನು ಕ್ರಮಬದ್ಧವಾಗಿ ವಿಶೇಷವಾಗಿ ವಿಚಾರಣೆ ಮಾಡಿ ಅವರನ್ನು ತಹಬದಿಗೆ ತರದಾ ಇದ್ದರೆ ಉಳಿಕೆ 99.5 ಜನ ಸಫರ್ ಆಗ್ತಾರೆ. ಇದರಲ್ಲಿ ಇದು ನನ್ನ ಒಂದು ಅನುಭವದ ಮಾತು. ನಾನು 2 ಡೆಡ್ ಬಾಡಿ ಎಕ್ಸಾಮ್ ಮಾಡಿಸಿದ್ದೀನಿ, ನಾನು 2 ಕೇಸಲ್ಲಿ ಪತ್ತೆ ಮಾಡಿದ್ದೀನಿ. ಏನೂ ಇಲ್ಲ ಇದರಲ್ಲಿ. ಸಿಂಪಲ್ಲಾಗಿ ಅವ್ನು ಹೇಳ್ದ, ಮೊದಲನೇ ದಿವಸನೇ ಅವನ ಕೈಗೆ 6 ಗುದ್ರಿ ಕೊಟ್ಬಿಟ್ಟು ನೀನು ಅಗಿಯಪ್ಪ ಅಂತ ಅಗಿಸಿದ್ರೆ 3ನೇ ದಿವಸಕ್ಕೆ ಓಡೋಗ್ಬಿಡ್ತಿದ್ದ. ಅಲ್ಲ, ನಂಗೆ ಶಕ್ತಿ ಇಲ್ಲ, ಅಗಿಯಕ್ಕೆ ಶಕ್ತಿ ಇಲ್ಲ ನನಗೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಅಗಿಬೇಕಾದ್ರೆ ಅಗದು ಉಣ್ಬೇಕಾದ್ರೆ ಶಕ್ತಿ ಇತ್ತು, ಈಗ ಅಗದು ತೋರಿಸೋದಕ್ಕೆ 20 ವರ್ಷದಿಂದ ಓದಿದ್ದು ನಾನು, 20 ವರ್ಷದಿಂದ ಓದಿರೋದು. ಯು ಅಸಿಸ್ಟ್ ಹಿಮ್, ಬಟ್ ಯು ಹ್ಯಾಂಡ್ ಓವರ್, ದೆನ್ ಯು ವಿಲ್ ಕಮ್ ಟು ನೋ ವಾಟ್ ಈಸ್ ದ ಪ್ರಾಕ್ಟಿಕಾಲಿಟಿ. 100 ಹೆಣ ಉಣ್ಬೇಕಾದ್ರೆ ನಿನಗೆ ಶಕ್ತಿ ಇರ್ತದೆ, ಇವಾಗ ಒಂದು ತೋರಿಸೋದಕ್ಕೆ ಶಕ್ತಿ ಇರಲ್ವಾ? ವಾಟ್ ಯು ಮೀನ್? ಅದೇ ಪೊಲೀಸ್ ಕೆಲಸ. ಆ ಪೊಲೀಸ್ ಕೆಲಸ ಮಾಡೋಕ್ಕೆ ಬಿಡಿ ನಮ್ಮನ್ನು. ನಮ್ಮ ಕೈ ಕಟ್ಬಿಟ್ಟು ನೀವು ಪೊಲೀಸ್ ಕೆಲಸ ಮಾಡಿ ಅಂದರೆ ಯಾರು ಕೈ ಕಟ್ಟಿರೋದು ಈಗ ನಿಮಗೆ? ಅದನ್ನೇ ಹೇಳ್ತಾ ಇರೋದು. ಯಾಕೆ ಈ ಥರ ಮಾಡಿಲ್ಲ ನೋಡಿ. ಒಬ್ಬ ಕ್ರಿಮಿನಲ್ಸ್ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ದೆರ್ ಆರ್ ಸೋ ಮೆನಿ ಮೆಥಡ್ಸ್. ಒಬ್ಬ ಕ್ರಿಮಿನಲ್ ಹತ್ರ ಬಾಯಿ ಬಿಡಿಸ್ಬೇಕಾದ್ರೆ ಅವ್ನು ಏನು ಹೊಡಿಯೋದು ಬೇಡ, ಕಡಿಯೋದು ಬೇಡ. ಒಂದು ಸಣ್ಣ ರೂಮ್ನಲ್ಲಿ ನಾವೆಲ್ಲ ಒಂದು ಸಣ್ಣ ರೂಮ್ ಮಾಡ್ಕೊಂಡು ಪ್ರಾಕ್ಟಿಕಲ್ ಆಗಿ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ನಾವು ಮಾಡ್ಕೊಂಡಿರೋದು. ಏನಿಲ್ಲ, ಒಂದು ಇಂಚ್ ನೀರು ನಿಲ್ಲಿಸ್ಬಿಟ್ಟು ಅದರಲ್ಲಿ ನಿಲ್ಲಿಸ್ಬಿಟ್ಟು ನೀವು ಕ್ವಶನ್ ಮಾಡಿ
3 ಅವರ್ಸಲ್ಲಿ ಸತ್ಯ ಹೇಳ್ತಾನೆ. ಬೇಡ, ನೀವು 30 ನಿಮಿಷದಲ್ಲಿ 15-20 ನಿಮಿಷದಲ್ಲಿ 30 ನಿಮಿಷದಲ್ಲಿ ಇಫ್ ಯು ವಾಂಟ್ ಟು ಎಕ್ಸ್ಟ್ರಾಕ್ಟ್ ಇನ್ಫಾರ್ಮೇಷನ್, ಒಂದು ಮರದ ಚೇರ್ ಹಾಕ್ಬಿಟ್ಟು ಅದ್ರ ಮೇಲೆ ಐಸ್ ಗಡ್ಡೆ ತುಂಬಿರೋ ಒಂದು ಚೀಲ ಹಾಕ್ಬಿಟ್ಟು ಅದ್ರ ಮೇಲೆ ಕುಂಡ್ರಿಸಿ 20 ನಿಮಿಷಕ್ಕೆ ಅವ್ನು ಸತ್ಯ ಹೇಳ್ತಾನೆ. NHRC ಬಂದ್ಬಿಟ್ಟಿದ್ದಾರೆ ಸರ್ ಆಲ್ರೆಡಿ. ಅದನ್ನೇ ಹೇಳ್ತಾ ಇರೋದು. ಧರ್ಮಸ್ಥಳಕ್ಕೆ ಆಲ್ರೆಡಿ NHRC ಎಂಟ್ರಿ ಆಗ್ಬಿಟ್ಟಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಆ 5% ಜನನ ನಾವು ಕಡಿವಾಣ ಆಗದ ಇದ್ರೆ 99 ಜನ ಸಫರ್ ಮಾಡ್ತಾರೆ. ಫೈನ್ ಫೈನ್, ನಾನು 99 ಜನ, ಈ ಸಮಾಜದ 99 ಜನ ಸಫರ್ ಮಾಡ್ತಾರೆ. Okay. ಆ ಒಂದು ನಮ್ಗೆ ಯಾಕೆ ಹಾಗಾದ್ರೆ ಲಾಟಿ ಕಟ್ಟಿದ್ರಾ, ಯಾಕೆ ಗನ್ ಕೊಟ್ಟಿದ್ರಾ, ಕಿತ್ಕೊಂಡ್ಬಿಡಿ, ಯಾವ್ದಾರ ಮೇಸ್ಟ್ರುಗಳು ಕೊಡಿ ಅದನ್ನ. Okay. ನಾವು ಮೇಸ್ಟ್ರು ಕೆಲಸನ ಮಾಡ್ಕೊಂಡಿರ್ತೀವಿ, ನಮ್ಗೆ ಯಾಕೆ ಕೊಡ್ತೀರಾ ಇನ್ಸ್ಟ್ರೂಮೆಂಟ್ಸ್ ಎಲ್ಲ? ಆತ್ಮರಕ್ಷಣೆಗೆ ಕೊಟ್ಟಿದ್ದಲ್ವಾ ಅದೆಲ್ಲ? ಇಲ್ಲ, ಅದನ್ನ ಕಾನೂನು ದಂಗೆ ಆದಾಗ ಲಾಠಿ ಚಾರ್ಜ್ ಮಾಡೋದಕ್ಕೆ ನಮಗೆ ಅಧಿಕಾರ ಇರೋದು, ಪೊಲೀಸ್ ಮೇಸ್ಟ್ರು ಮಾಡ್ತಾನ. ಫೈನ್ ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಸಂಕೇತ ಅಣಗಿ ಸರಿಂದ ನಾನು ಮುಂದುವರಿಸ್ತೀನಿ. ಇದರಲ್ಲಿ 2018ರ ಸಾಕ್ಷಿ ರಕ್ಷಣೆ ಕಾನೂನಿಗೆ ಸಂಬಂಧಪಟ್ಟದ ಒಂದಷ್ಟು ಪ್ರಶ್ನೆಗಳಿವೆ ನನ್ನಲ್ಲಿ, ಕೇಳ್ತೀನಿ ನಾನು ಅವ್ರಿಗೆ.